ಫಾಲ್ಸಿಗೆ ಬೀಳುತ್ತೆ ನೋಡಿ. ಇಲ್ಲಿದ್ದ ನೀರು ಹರ್ಕೊಂಡು ಹೋಗ್ತಿದೆಯಲ್ಲ, ಇದು ಫಾಲ್ಸ್ಗೆ ಹೋಗಿ ಬೀಳುತ್ತೆ ನೀರು ನೋಡಿ. ಇದು ಫಾಲ್ಸ್ ವ್ಯೂ ನೋಡಿ, ಹಿಂಗಿದೆ ಫಾಲ್ಸು. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತೀರಾ ಉದಯ ಕನ್ನಡ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ನಾವು ಇವತ್ತಿದ್ದೀವಿ ಬಂಗಾರ ಕುಸುಮ ಫಾಲ್ಸಲ್ಲಿ. ಆ್ಯಂಡ್ ಇದನ್ನು ಸೆಕೆಂಡ್ ಪಾರ್ಟ್ ಮಾಡಿ ಹಾಕ್ತಿದ್ದೀನಿ. ಆ್ಯಂಡ್ ಇಲ್ಲಿ ಬಂದಿದ್ದೀನಿ, ಆ ಫಾಲ್ಸ್ನ ತೋರಿಸ್ತೀನಿ. ಸೆಕೆಂಡ್ ಪಾರ್ಟ್ ಮಾಡಿರೋಕ್ಕೂ ರೀಸನ್ಗಳಿದ್ದಾವೆ. ಆ ರೀಸನ್ಗಳನ್ನ ಕೂಡ ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ. ಲಾಸ್ಟ್ ಟೈಮ್ ಬಂದವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇದು ಮೇಲಿಂದ ನೀರು ಬೀಳುತ್ತೆ. ನಾನು ಕೆಳಗಡೆ ನಿಂತ್ಕೊಂಡು ಮಾತ್ರ ಮಾಡಿದ್ದೆ, ಮಳೆಗಾಲದಲ್ಲಿ ತುಂಬ ನೀರಿದ್ದಾವೆ ಬಂದಿದೆ. ಆ್ಯಂಡ್ ಇಲ್ಲಿ ಮಾತ್ರ ಮಾಡಿದೆ. ಇಲ್ಲಿವರೆಗೆ ಬಂದು ನಾನು ವೀಡಿಯೋಸ್ನ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಫೋನಲ್ಲಿ ಮಾಡಿರೋ ಇದರಿಂದಾಗಿ ಕ್ಲಿಯಾರಿಟಿನೂ ಕಾಣಿಸ್ತಿರ್ಲಿಲ್ಲ. ಬಟ್ ನನಗೆ ಅವತ್ತು ಬಂದವಾಗ ಅನಿಸಿತ್ತು ಮೇಲೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಬಟ್ ಹಿಂಗಿರ ಇಲ್ಲಿ ಬರ್ಲಿಕ್ಕೆ ದಾರಿ ಇದೆ, ಮೇಲೆ ಹೋಗಬೇಕು ಅನಿಸಿತ್ತು. ಸೊ ಮೇಲೆ ಹೋಗಬೇಕು ಅನ್ನೋ ಒಂದು ಫೀಲು ಇತ್ತಲ್ಲ, ಅದನ್ನು ಇವಾಗ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಅದಕ್ಕೋಸ್ಕರ ಬಂಗಾರ ಕುಸುಮ 2 ಮಾಡ್ತಿದ್ದೀನಿ. ಯಾಕೆ ಅಂದರೆ ನೋಡಿ, ನಾನು ಅಂದ್ಕೊಂಡಿರಲಿಲ್ಲ ಮೇಲೆ ಇಷ್ಟು ಸಖತ್ತಾಗಿ ವ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಆ್ಯಂಡ್ ತುಂಬ ಕಷ್ಟಪಟ್ಕೊಂಡು ಕೆಳಗಿಂದ ಮೇಲೆ ಹತ್ಕೊಬಂದೆ, ಹಿಂಗೆ ಹತ್ಕೊಬಂದೆ. ಇದು ತುಂಬ ಬಂಡೆ. ಆ್ಯಂಡ್ ಮೇಲಿಂದ ನೀರು ಬೀಳ್ತಿದೆ ನೋಡಿ. ಇಲ್ಲಿ ಕೆಳಗಡೆ ನೀರು ಬಿದ್ದು ಹಂಗೆ ಹೋಗುತ್ತೆ. ನಾನು ಬಂದಿದ್ದು ಹಿಂಗೆ ನೋಡಿ ಗಾಯ್ಸ್, ತುಂಬ ಹೈಟ್ ಮೇಲೆ ಬಂದೆ ನಾನು ಆಲ್ರೆಡಿ. ಆ್ಯಂಡ್ ನೋಡಿ, ಸೀರಿಯಸ್ಲಿ ನಾನು ಈ ವ್ಯೂನ ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿರಲಿಲ್ಲ ಇರತ್ತೆ ಅಂತ ಹೇಳ್ಬಿಟ್ಟು. ಬಟ್ ಬಂದೆ, ಚಿಂದಿ ಆಗಿದೆ ಮಾತ್ರ ಇದು ನೋಡಿ. ಹೋಗ್ತೀನಿ ಇನ್ನು ಮುಂದೆ. ಓ, ಅಲ್ಲಿ ಗುಡ್ಡ ಬಂದೆ, ಆಲ್ರೆಡಿ ಸುಸ್ತಾಯ್ತು ನನಗೆ ನೋಡಿ. ಇಲ್ಲಿ ನೀರು ಸ್ಟೋರ್ ಆಗಿ ಕೆಳಗಡೆ ಫಾಲ್ಸ್ಗೆ ಹೋಗಿ ಬೀಳುತ್ತೆ. ಇದು ಎಂಡಿಂಗು. ಫಾಲ್ಸಿಂದ ಕೆಳಗೆ ಬಿದ್ದು 2 ಸ್ಟೆಪ್ ಕೆಳಗೆ ಬಿದ್ದು ಹಿಂಗೆ ಹೋಗುತ್ತೆ ನೀರು ಹರಿದು ನೋಡಿ. ಇನ್ನೂ ಮೇಲೆ ಹತ್ಕೊಂಡು ಹೋಗ್ತದಂಗೆ ಇನ್ನೂ ವ್ಯೂಸ್ಗಳು ಸಿಗ್ತದೆ ನನಗಂತೂ. ಸೀರಿಯಸ್ಲಿ ಮಸ್ತಾಗಿದೆ ಫಾಲ್ಸ್ ಮಾತ್ರ. ನೋಡ್ಗುರು, ಅಲ್ಟಿಮೇಟ್. ಬಂಗಾರ ಕುಸುಮನ ಸರಿಯಾಗಿ ತೋರ್ಸೋಕ್ಕಾಗಿರಲಿಲ್ಲ. ಸೊ ಇವತ್ತು ತೋರಿಸೋಣ ಅಂತ ಹೇಳ್ಬಿಟ್ಟು 2 ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಇವಾಗ ರೈನಿ ಸೀಸನಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಿದ್ರು. ಬಟ್ ಇವಾಗ ಯಾರೂ ಇಲ್ಲ. ಆಹಾ, ಎಲ್ಲೆಲ್ಲೋ ಹೋಗ್ಬೇಕಾಗಿತ್ತ ಪರಿಸ್ಥಿತಿ ನೋಡಿ. ಹಿಂಗಿದೆ ಬಂಗಾರ ಕುಸುಮ ಮೇಲ್ಗಡೆ ವ್ಯೂ ಹೆಂಗಿದೆ ನೋಡಿ. ಇದೆಲ್ಲ ಫಾಲ್ಸ್ ಹೋಗಿ ನೀರು ಬೀಳೋದು. ಮಳೆಗಾಲದಲ್ಲಿ ಬರೋಕ್ಕಲ್ಲ, ಸಿಕ್ಕಾಪಟ್ಟೆ ನೀರು ಬರ್ಬೋದು ಮೋಸ್ಟ್ಲಿ. ಆ್ಯಂಡ್ ಇಲ್ಲೊಂದು ಗುಡ್ಡ ಇದೆ. ಈ ಗುಡ್ಡದಿಂದ ಮೇಲಿಂದ ನೀರು ಬಿದ್ದು ಹಿಂಗೆ ಬರುತ್ತೆ. ಈ ಕಾಡು ಒಳಗಡೆ ಹೋದರೆ ಇನ್ನೂ ಒಂದು ಸ್ವಲ್ಪ ಫಾಲ್ಸ್ಗಳು ಸಿಗ್ಬೋದು, ಬಟ್ ಹೋಗೋಕೆ ಆಗ್ತಿಲ್ಲ. ಆ್ಯಂಡ್ ಮುಂದೆ ಹೋಗಿ ನೋಡ್ಕೊಬಂದೆ. ಇನ್ನೂ ತುಂಬ ದೂರ ಹೋಗಬೇಕು. ಸೊ ಹೋಗೋದು ಬೇಡ ಅಂತೇಳಿ ರಿಟರ್ನ್ ಬಂದೆ. ಅಷ್ಟು ಮುಂದೆ ಹೋಗೋದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈಗ ಫಾಲ್ಸ್ನ ತೋರಿಸ್ತೀನಿ ನಿಮಗೆ, ನೀರು ಬೀಳ್ತಾ ಇರೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಸಾಕು, ಬಂಗಾರ ಕುಸುಮ ಮಸ್ತಿದೆ. ವ್ಯೂ ಪಾಯಿಂಟ್ ನೋಡಿ, ಒಂದು ವ್ಯೂ ತೋರಿಸ್ತೀನಿ ನೋಡಿ. ಸಾಕಾಗಿದೆ ನೋಡಿ, ಹಿಂಗಿದೆ ವ್ಯೂ. ಈ ಟೈಪಲ್ಲಿ ನೀರು ಹರ್ಕೊಂಡು ಬರುತ್ತೆ. ಆ್ಯಂಡ್ ಹಿಂಗೆ ಸೀದಾ ಹೋಗ್ಬಿಟ್ಟು ಇಲ್ಲಿ ಬಿದ್ದು ನೀರು. ಆ್ಯಂಡ್ ಅಲ್ಲಿ ಫಾಲ್ಸು, ಆ ಫಾಲ್ಸಿಂದ ಕೆಳಗಡೆ ನೀರು ಬೀಳುತ್ತೆ. ಮೇಲೆ ಹತ್ಕೊಂಡು ಬರೋಕ್ಕೆ ಹೋಗಬೇಡಿ, ನಾನು ಬಂದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಡೇಂಜರಸ್ ಇದೆ ಪ್ಲೇಸು. ಬಟ್ ಆದರೂ ಬರೋರೆಲ್ಲ ಹುಷಾರಾಗಿ ಬನ್ನಿ. ಕೆಳಗಡೆ ವ್ಯೂ ಚೆನ್ನಾಗಿದೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ನಾನು ಮೇಲೆ ಯಾಕೆ ಬಂದೆ ಅಂದರೆ, ಲಾಸ್ಟ್ ಟೈಮು ನನಗೆ ಮೇಲೆ ಬರೋಕ್ಕಾಗಿರಲಿಲ್ಲ. ಸೊ ನಾನು ಮೇಲೆ ಬರಬೇಕು ಅನಿಸ್ತು, ಸೊ ಬಂದೆ. ನೋಡಿ, ಮೇಲೆ ಕೂಡ ಚೆನ್ನಾಗಿದೆ ವ್ಯೂ. ಆ್ಯಂಡ್ ಸ್ನಾನ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು ನೋಡಿ. ಸಾಕು, ನಾನು ಕೆಳಗಡೆ ಹೋಗೋಣ. ಗುಡ್ಡ ಎಲ್ಲ ಹತ್ಕೊಂಡ್ಬನ್ನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ತುಂಬ ಫೈನಲಾಗಿ ಬಂದೆ ನೋಡಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಹಿಂಗಿದೆ ನೀವು ನೋಡ್ತಿರ್ಬೋದು. ಇದೇ ನೀರೇ ಹೋಗಿ ಫಾಲ್ಸಿಗೆ ಬೀಳುತ್ತೆ ನೋಡಿ. ಇಲ್ಲಿದ್ದ ನೀರು ಹರ್ಕೊಂಡು ಹೋಗ್ತಿದೆಯಲ್ಲ, ಇದು ಫಾಲ್ಸ್ಗೆ ಹೋಗಿ ಬೀಳುತ್ತೆ ನೀರು ನೋಡಿ. ಇದು ಫಾಲ್ಸ್ ವ್ಯೂ ನೋಡಿ, ಹಿಂಗಿದೆ ಫಾಲ್ಸು. ಆ್ಯಂಡ್ ಅದು ಡೆಡ್ ಎಂಡು. ಆ್ಯಂಡ್ ಹಂಗೆ ಮುಂದೆ ಹೊಳೆ ಹರಿದು ಹೋಗುತ್ತೆ ನೋಡಿ. ಇವಾಗ ಹಿಂಗೆ ಇಳಿಬೇಕು, ಇದನ್ನು ಕ್ರಾಸಾಗಿ ಇಳಿಬೇಕು ಇಲ್ಲಿದೆ ಕೆಳಗೆ. ಅವ್ರು ನೋಡಿ 2 ಜನ ಅಲ್ಲಿ ಹೋಗ್ತಿದ್ದಾರೆ, ಚಿಕ್ಕದಾಗಿ ಕಾಣಿಸ್ತಿದ್ದಾರೆ. ಅಷ್ಟು ಡೀಪ್ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಕಷ್ಟ ಗುರು. ಮೇಲೆಯಿಂದ ಕೆಳಗೆ ಇಳ್ಕೊಬಂದೆ. ಮೇಲೆ ಯಾರೋ ಹೋಗ್ಬೇಡಿ ಪ್ಲೀಸ್, ಯಾರೋ ಹೋಗ್ಬೇಡಿ. ತುಂಬ ಡೇಂಜರಸ್ ಇದೆ. ಕೆಳಗಡೆ ಇಳಿಬೇಕಾದ್ರೆ ತುಂಬ ಹಿಂಸೆ ಆಗುತ್ತೆ. ಆ್ಯಂಡ್ ನೋಡಿ, ಈ ನೀರು ಬೀಳುತ್ತೆ ಅನ್ನಲ್ಲ, ಇಲ್ಲಿ ನೀರು ಬಿದ್ದು ಹಿಂಗೆ ಕೆಳಗಡೆ ಬರುತ್ತೆ ನೋಡಿ. ಆ್ಯಂಡ್ ಅಲ್ಲಿ ಸ್ಟೋರ್ ಆಗಿಬಿಟ್ಟು ಹಿಂಗೆ ಹರಿದು ಹೋಗುತ್ತೆ. ಆ್ಯಂಡ್ ಇನ್ನು ಕೆಳಗಡೆ ಹೋಗಿ ತೋರಿಸ್ತೀನಿ. ಹತ್ತದೇನೋ ಹತ್ಬಿಟ್ಟು ಇಳಿತಿದ್ದೀವಿ. ಸ್ವಲ್ಪ ಕಷ್ಟ ಆಗ್ತಿದೆ, ಭಯನೂ ಅಷ್ಟೇ ಆಗ್ತಿದೆ, ಕಷ್ಟನೂ ಆಗ್ತಿದೆ. ಇಲ್ಲಿ ಕೆಳಗಡೆ ಇಳಿದು ಹೋಗ್ಬೇಕು ನೋಡಿ. ಇವ್ನು ಇಳ್ತೇವೆ ಹೆಂಗೆ ಇಟ್ಕೊಂಡು ಕೆಳಗಡೆ ಅಲ್ಲಿ ಹೋಗ್ಬೇಕು ನಾವೀಗ. ಇಲ್ಲಿ ಇದು ಆ್ಯಕ್ಚುಲಿ ಮೇನ್ ಪಾಯಿಂಟು. ಆ್ಯಂಡ್ ನಾವು ಇವಾಗ ಇಲ್ಲಿ ಹೋಗಿ ಹಿಂಗೆ ಇಲ್ಲಿಗೆ ಹೋದರೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಲ್ಲಿ ಹೋಗೋದೇ ಕಷ್ಟ ಇರೋದು ನೋಡಿ. ಹೆಂಗೆ ಹಿಡ್ಕೊಂಡು ಇಳಿತಾನೆ ನಮ್ಮ ಹುಡುಗ ಪಾಪ. ದಯವಿಟ್ಟು ಯಾರು ಮೇಲೆ ಹತ್ತಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದರೆ ನಾನು ಹೇಳ್ತಿದ್ದೀನಿ, ನನಗೇನೋ ನೋಡಬೇಕು ಅನ್ನಿಸ್ತು, ಹೋಗಿ ತೋರಿಸ್ತೆ ಜನಗಳಿಗೆ ಅಷ್ಟೇ. ದಯವಿಟ್ಟು ಹತ್ತಕ್ಕೆ ಮಾತ್ರ ಹೋಗ್ಬೇಡಿ. ನಾವು ಮೇಲೆ ಹೋಗಿದ್ವಿ, ಆ ನೀರು ಬೀಳ್ತದೆ ಅಂತ ಹೇಳ್ತಲ್ಲ, ಅಲ್ಲಿ ಹೋಗಿದ್ವಿ. ಆ್ಯಂಡ್ ಬಂಡೆ ಹೇಳ್ಕೊಂಡು ಹಿಂಗೆ ಬಂದ್ವಿ. ದಯವಿಟ್ಟು ಯಾರು ಟ್ರೈ ಮಾಡೋಕ್ಕೆ ಮಾತ್ರ ಹೋಗಬೇಡಿ, ತುಂಬ ಡೇಂಜರಸ್ ಇದೆ. ಆ್ಯಂಡ್ ಮೊದಲ ಹೆಜ್ಜೆ ನೀರಿನ ಕಡೆಗೆ. ಆ್ಯಂಡ್ ಹೋಗ್ತಿದ್ದೀನಿ. ಸಾರಿ, ಮೊಬೈಲ್ ಮರ್ತು ಬಿಟ್ಟ ಗುರು. ಮೊಬೈಲ್ ಹೋದರೆ ಗೋವಿಂದ.
ಪಾಪ ಇಲ್ಲೊಂದು ಎತ್ತೆ ಹಾಕೋಣ ಆ್ಯಂಡ್ ನೀರಿಗೆ ಹೋಗಿ ಬೇಡ. ಸಖತ್ತಾಗಿದೆ ಸೀರಿಯಸ್ಲಿ. ನೀವು ಬನ್ನಿ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಅಂದರೆ ವಾಟರ್ ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ಆ್ಯಂಡ್ ಮಸ್ತಾಗಿದೆ ವಾಟರ್ ಕೂಡ. ಆ್ಯಂಡ್ ಫಸ್ಟ್ ಹೆಜ್ಜೆ ಸಾಲು ಇದಾವ. ನೀರು ಸ್ವಲ್ಪ ಆಳ ಇದೆ, ಲೈಟಾಗಿ ಜಾಸ್ತಿ ಏನು ಆಳಿಲ್ಲ, ಮಸ್ತಾಗಿದೆ. ಓ ಅಲ್ಟಿಮೇಟ್ ಗುರು ಸೀರಿಯಸ್ಲಿ. ಬೇಸಿಗೆಯಲ್ಲಿ ಸಖತ್ತಾಗಿರುತ್ತೆ ಮಳೆಗಾಲಕ್ಕಿಂತನೂ. ಬನ್ನಿ ನೋಡಿ. ಸಖತ್ತಾಗಿದೆ ಗುರು ಫಾಲ್ಸ್ ವ್ಯೂ ನೋಡಿ. ನಾನು ಹಿಂಗೆ ಕೂತ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ಆರಾಮಾಗಿ. ಆ್ಯಂಡ್ ಇಲ್ಲಿ ನೀರು ವಾಟರ್ ಸ್ಟೋರ್ ಆಗಿ ಹಿಂಗೆ ಕೆಳಗಡೆ ಹೋಗುತ್ತೆ. ಆ್ಯಂಡ್ ನೋಡಿ, ನಾನು ಲಾಸ್ಟ್ ಟೈಮ್ ಬಂದಾಗ ಇದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ, ಬಟ್ ಇವಾಗ ತೋರಿಸ್ತಿದ್ದೀನಿ. ಅಲ್ಟಿಮೇಟ್ ವ್ಯೂ ಸಖತ್ತಾಗಿದೆ. ಬನ್ನಿ, ಇಲ್ಲಿ ಸ್ಟೋರ್ ಆಗುತ್ತಲ್ಲ, ಆರಾಮಾಗಿ ಒಂದು ಈಜಿರ್ಬೋದು. ನಾವು ಹೋಗಿದ್ದೆ ಅವಾಗ ಮೇಲೆ, ಅಲ್ಲಿ ಹೋಗಿದ್ವಿ. ನನ್ನನ್ನು ನೋಡಿ ಇವಾಗ. ನನಗೆ ಯಾರಾದರೂ ರೇಟಿಂಗ್ಸ್ ಕೊಡಿ ಅಂದರೆ 5 ಸ್ಟಾರ್ ರೇಟಿಂಗ್ಸ್ ಕೊಡ್ತೀನಿ. 5 ಸ್ಟಾರು. ವಾಟರು ಸಖತ್ತಾಗಿದೆ, ಫಾಲ್ಸು ಸಖತ್ತಾಗಿದೆ. ಸೊ 5 ಸ್ಟಾರ್ ರೇಟಿಂಗ್ಸು. ಆ್ಯಂಡ್ ಜನಗಳಂತೂ ಒಬ್ಬನೇ ಇಲ್ಲ ನೋಡಿ, ಯಾರು ಇಲ್ಲ, ಫುಲ್ಲು ಖಾಲಿ. ಫಾಲ್ಸೇ ಖಾಲಿ ನೋಡಿ, ಒಬ್ಬರಿಲ್ಲ. ರೈನಿ ಸೀಸನಲ್ಲಿ ಬಂದರೆ ಇವನಿದ್ದಾನೆ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಇವನು. ಸೊ ಇವನಿದ್ದಾನೆ. ಆ್ಯಂಡ್ ರೈನಿ ಸೀಸನಲ್ಲಿ ಬಂದರೆ ತುಂಬ ಜನಗಳು ಸಿಗ್ತಾರೆ. ಆ್ಯಂಡ್ ಇಲ್ಲಿ ಬರೋಕ್ಕೂ ಜಾಗ ಕೊಡಲ್ಲ, ಅಷ್ಟು ಜನಗಳಿರ್ತಾರೆ. ಬಟ್ ಈಗ ಸಮ್ಮರ್ ಸೀಸನ್ ಅಲ್ವಾ, ಆಲ್ಮೋಸ್ಟ್ ಯಾರೂ ಬರೋಲ್ಲ. ಆ್ಯಂಡ್ ಬಂದೆ, ಎಂಜಾಯ್ ಮಾಡಿದೆ. ಆ್ಯಂಡ್ ಸಖತ್ತಾಗಿತ್ತು. ಆ್ಯಂಡ್ ನೀವು ಬನ್ನಿ. ಆ್ಯಂಡ್ ರಿಟರ್ನ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಮುಗೀತು, ಸಾಕು. ನೀರಲ್ಲೆಲ್ಲ ಬಿದ್ದು ಆಟ ಆಡಿದಾಯಿತು. ಆ್ಯಂಡ್ ಹಿಂಗೆ ಹೋಗ್ಬೇಕು ಇವಾಗ. ಆ್ಯಂಡ್ ವಾಚು ಪರ್ಸು ಎಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಸೇಫಾಗಿ ಬನ್ನಿ, ಸೇಫಾಗಿ ಹೋಗಿ. ಯಾವುದೇ ರೀತಿಯಾದ ರಿಸ್ಕ್ಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೆಕೆಂಡ್ ಟೈಮ್ ಏನಕ್ಕೆ ಮಾಡ್ತಿದ್ದೀನಿ ರೀಸನ್ ಅಂದರೆ, ರೀಸನ್ ಇಷ್ಟೇ ಸಿಂಪಲು. ಲಾಸ್ಟ್ ಟೈಮ್ ನಾನು ಬಂದಾಗ ನನ್ನ ಫೋನ್ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಕೊಟ್ಟಿಲ್ಲ ಆ್ಯಂಡ್ ನಿಮಗೆ ಒರಿಜಿನಲ್ ವ್ಯೂನ ತೋರ್ಸೋಕ್ಕಾಗಿಲ್ಲ. ಸೊ ಅದೇ ರೀಸನ್ಗೋಸ್ಕರ ನಾನು ಸೆಕೆಂಡ್ ಪಾರ್ಟ್ನ ಮಾಡಿದೆ. ಆ್ಯಂಡ್ ನನಗೆ ಮೇಲೆ ಹೋಗ್ಬೇಕನ್ನೋ ಒಂದು ತುಂಬ ಇಷ್ಟ ಇತ್ತು. ಸೊ ಹೋಗೋಕ್ಕಾಗಿರಲಿಲ್ಲ ಲಾಸ್ಟ್ ಟೈಮ್ ಬಂದವಾಗ. ಅದಕ್ಕೋಸ್ಕರ 2 ಅಂತೇಳ್ಬಿಟ್ಟು ಇದನ್ನು ಮತ್ತೆ ರಿಟರ್ನ್ ಹಾಕ್ತಿದ್ದೀನಿ. ನೇಚರ್ ಪ್ಲೇಸ್ನ ಸೇವ್ ಮಾಡಿ, ಆದಷ್ಟು ಕಸನ ಡಸ್ಟ್ಬಿನ್ನೆಲ್ಲ ಹಾಕಿ, ಇಲ್ಲೆಲ್ಲ ಫಾಲ್ಸಲ್ಲೆಲ್ಲ ಹಾಕೋಕೆ ಹೋಗ್ಬೇಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋವರೆಗೂ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.